ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ನೌಕರರ ಸಂಘ ಬೆಂಗಳೂರು ಇವರ ವತಿಯಿಂದ ಹುಬ್ಬಳ್ಳಿಯಲ್ಲಿ ಉತ್ತರ ಕರ್ನಾಟಕ ಸಮಾವೇಶ ಮಾಡುವ ಕುರಿತು ಹುಬ್ಬಳ್ಳಿಯ ಅಯೋಧ್ಯೆ ಹೋಟೆಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಕಿರಣ್ ಅಡವಿ ನಿವೃತ್ತ ಜಂಟಿ ನಿರ್ದೇಶಕರು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ನಮಸ್ಕಾರ, ನಾನು ಕಿರಣ್ ಅಡವಿಯಿಂದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ನಿವೃತ್ತ ಎಂಪ್ಲಾಯಿ. ಇವತ್ತಿನ ದಿವಸ ಭಾಳ ಸಂತೋಷದ ಅಥವಾ ಸಮಾಧಾನ ಆಗುವಂಥ ದಿವಸ ಆಗಿದೆ ನಮ್ಮದು ಇವತ್ತು. ಯಾಕಂದರೆ ನಮ್ಮ ಬೆಂಗಳೂರಿನ ನಿವೃತ್ತ ಸಹೋದ್ಯೋಗಿಗಳು ಚೌಡಯ್ಯ ಅವರು, ಸುರೇಶ್ ಚಂದ್ರ ಅವರು, ಬಸವರಾಜ್ ಅವರು, ಕೆ ಪಿ ಎಸ್ ಅಂತ ಇರ್ಬೇಕು ಅವರಿಗೆ, KP ಶ್ರೀನಿವಾಸನ ಮಾಮೂಲಿ ಗೊತ್ತಾಗಲ್ಲ ಜೀವಕುಮಾರ್ ಎಲ್ಲರೂ ಬಂದಿದ್ದಾರೆ. ಈಗ ಗೆಟ್ ಟುಗೆದರ್ ಒಂದು ಎಲ್ಲರೂ ಕೂಡ್ಬಿಟ್ಟು ಮಾಡಬೇಕು ಅಂತ ಒಂದು ನಿರ್ದೇಶಿಸಿದ್ದೀವಿ. ಈ ವಿಷಯದಲ್ಲಿ ಖರ್ಚು ವೆಚ್ಚಗಳ ಬಗ್ಗೆ ಯಾರು ಏನು ಸದ್ಯಕ್ಕೆ ವಿಚಾರ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕಾರ್ಯಕ್ರಮ ಚೌಡಯ್ಯ ಅವರು ಹೇಳಿದ್ದು ನೋಡಿದರೆ ನೀವೆಲ್ಲರೂ ಅಥವಾ ನಾವೆಲ್ಲರೂ ಭಾಗವಹಿಸೋದೇ ಒಂದು ಈ ಸಮಾರಂಭದ ವೈಶಿಷ್ಟ್ಯ ಆಗಲಿದೆ. ಎಷ್ಟೋ ದಿವಸದಿಂದ ನಾವು ಜೊತೆಗೆ ಕೆಲಸ ಮಾಡಿದ್ವಿ. ಒಂದೊಂದು ಸರಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡಿನ ಎಷ್ಟೋ ಸರಿ ನಾವು ಕೆಲಸ ಮಾಡಿದ್ವಿ. ಆದರೆ ರಿಟೈರ್ ಆದಮೇಲೆ ಒಬ್ರಿಗೊಬ್ರು ನಮ್ಮ ಜೀವದೊಳಗೆ ನಾವು ಸೇರ್ಕೊಂಡು ಬಿಟ್ಟಿದ್ದೀವಿ. ಸೊ ದಿಸ್ ಈಸ್ ಅ ಟೈಮ್ ಒನ್ ಡೇ ನಾವು ಎಲ್ಲರೂ ಕೂಡ ಸಂತೋಷವಾಗಿ ಕಳೆಯೋಣ ಎಂಬುದೊಂದೇ ಈ ಕಾರ್ಯಕ್ರಮ ಸಂಘಟಿಸುವ ಉದ್ದೇಶ. ಮತ್ತು ಇನ್ನೂ ಹಲವಾರು ಕಾರ್ಯಕ್ರಮಗಳು, ಹಲವಾರು ಈ ಸಂಘದಿಂದ ಅಥವಾ ಈ ಒಂದು ಸಮ್ಮೇಳನದ ನಂತರ ಏನೇನು ಮಾಡ್ಬೋದು, ಏನೇನು ಕಾರ್ಯಕ್ರಮ ಮಾಡ್ಬೋದು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ತೀರ್ಮಾನ ಮಾಡೋಣ. ಒಟ್ಟು ಒಂದು ಮಾತ್ರ ಹೇಳ್ತೇನೆ, ಇದು ಧಾರವಾಡ ಜಿಲ್ಲೆ ಅಥವಾ ಧಾರವಾಡ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವೇ ಎಲ್ಲ ಸಿದ್ಧ ಮಾಡ್ಕೊಳ್ಳೋದು, ಕಾರ್ಯಕ್ರಮದ ರೂಪುರೇಷೆ, ದಿನಾಂಕ, ಯಾರ್ಯಾರು ಬರ್ತಾರೆ, ಅದು ಹೆಂಗೆ ಮಾಡೋದು ಎಂಬುದೆಲ್ಲವನ್ನು ನಾವು ತಯಾರು ಮಾಡಿಕೊಂಡು ನಾವು ಇದನ್ನು ಶೋಕೇಸ್ ಮಾಡುವಂಥ ಇದೊಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಎಲ್ಲರೂ ಬರ್ರಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಶೀಘ್ರದಲ್ಲಿ ಒಂದು ದಿನಾಂಕವನ್ನು ನಿಗದಿಪಡಿಸಿ ಉತ್ತರ ಕರ್ನಾಟಕದಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡಬೇಕೆಂಬ ನಿರ್ಧಾರವನ್ನ ಮಾಡಿದ್ದೇವೆ. ನಮ್ಮ ವೃತ್ತಿ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಡಾ ಚೌಡಯ್ಯ, ಮಾಜಿ ಖಜಾಂಚಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರು ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿವರಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯ ಎಲ್ಲ ಹಿರಿಯ ನಾಗರಿಕರ ಒಂದು ಸಭೆಯ ಮುಖ್ಯ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ಸುರಣಗಿ ಸಾಹೇಬ್ರೆ, ಕಿರಣ್ ಅಡವಿ ಸಾಹೇಬ್ರೆ, KP ಶ್ರೀನಿವಾಸ್ ಅವರೇ, ಸುರೇಶ್ ಚಂದ್ರ ಅವರೇ, ಬಸವರಾಜ್ ಅವರೇ ಮತ್ತು ಇಲ್ಲಿ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಉತ್ತರ ಕರ್ನಾಟಕದ ಭಾಗದಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತಿ ಹೊಂದಿ ತಮ್ಮ ತಮ್ಮ ಕುಟುಂಬದ ಜೊತೆಯಲ್ಲಿ ತಮ್ಮ ಮೊಮ್ಮಕ್ಕಳು ಹೀಗೆ ಅವರ ಜೊತೆಯಲ್ಲಿ ಕಾಲ ಕಳೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಯಲ್ಲಿ ಒಟ್ಟಾಗಿದ್ದಂಥವರು ಬೇರ್ಪಟ್ಟು ಒಬ್ರಿಗೊಬ್ಬರು ಸೇರದೇ ಇರ್ತಕ್ಕಂಥ ಸಂದರ್ಭವನ್ನು ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಸೇರಿ ಒಟ್ಟುಗೂಡಿಸುವಂತಹ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಬೆಂಗಳೂರು ಮಹಾನಗರದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಮ್ಮೇಳನವನ್ನು ಮಾಡಿದ್ರು. ಯಶಸ್ವಿಯಾದ ನಂತರ ಎರಡನೇದಾಗಿ ಉತ್ತರ ಕರ್ನಾಟಕದಲ್ಲಿ ಇದು ಒಂದು ಕಾರ್ಯಕ್ರಮ ಮಾಡಬೇಕು, ಎಲ್ಲರನ್ನೂ ಸೇರಿಸ್ಬೇಕು ಅಂತ ಇವತ್ತು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಆಯೋಜಿಸಿದ್ದು. ಈ ಸಭೆಗೆ ಹಿರಿಯ ಚೇತನಗಳಾದಂತಹ ನಮ್ಮ ಸುರಣಗಿ ಸಾಹೇಬರು ಮತ್ತು ಕಿರಣ್ ಅಡವಿಯವರು ಅವರ ನೇತೃತ್ವದಲ್ಲಿ ಸೇರಿದ್ದೇವೆ. ಈ ಉದ್ದೇಶ ಇಷ್ಟೇ, ನಾವು ಎಲ್ಲರೂ ನಿವೃತ್ತಿ ನಂತರ ದೈಹಿಕವಾಗಿ ಎಲ್ಲರೂ ಒಂದು ಕಡೆ ಸೇರಿ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ನಿವೃತ್ತಿ ಆದ ನಂತರ
ನಮಗೆ ಆರೋಗ್ಯದಲ್ಲಿ ಏರುಪೇರುಗಳಾಗಿ ಅವರು ಒಂದು ಕಡೆ ಸೇರದೇ ಇರತಕ್ಕಂಥದ್ದು ಒಂದು ಕಡೆ ಆದರೆ, ಕೆಲವರಿಗೆ ಅವರ ಕುಟುಂಬದ ಸಮಸ್ಯೆಗಳಿಂದಾಗಿ ಅನಾರೋಗ್ಯ ಉಂಟಾಗಿ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ನಾವು ಈ ಸಂಘದ ವತಿಯಿಂದ ಅವರಿಗೆ ಒಂದು ಧನ ಸಹಾಯವನ್ನು ಮಾಡಬೇಕು ಅಂತ ಒಂದು ಕಡೆ, ಮತ್ತೊಂದು ಕಡೆ ಅವರ ಕುಟುಂಬದ ಸದಸ್ಯರು ಮೊಮ್ಮಕ್ಕಳು ಎಲ್ಲ ಸಾಂಸ್ಕೃತಿಕವಾಗಿ ಒಂದು ಕಡೆ ಸೇರಿಸಬೇಕು ಅನ್ನೋದು ಇನ್ನೊಂದು ಕಡೆ, ಮತ್ತು ಈ ಇಲಾಖೆಯಲ್ಲಿ ನಿವೃತ್ತಿಯ ನಂತರ ಏನೇನು ಅವರು ಸಾಧನೆಗಳನ್ನು ಮಾಡಿರ್ತಾರೆ ಆ ಸಾಧನೆಗಳನ್ನೆಲ್ಲ ಗುರುತಿಸಿ ಅವರನ್ನು ಹೊರಗಡೆ ತರಬೇಕು ಅನ್ನೋದು ಒಂದು ಕಾರ್ಯಕ್ರಮದ ಉದ್ದೇಶವನ್ನು ಇಟ್ಕೊಂಡು, ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮಲ್ಲಿ 3 ಜನ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದಾರೆ. ನಮ್ಮಲ್ಲೇ ಇರ್ತಕ್ಕಂಥ ಸಿಬ್ಬಂದಿಯವರ ಮಗ ಒಬ್ಬ ವರ್ಲ್ಡ್ ಟನಲ್ ಇಂಜಿನಿಯರ್ನಲ್ಲಿ ಒಬ್ಬರಾಗಿದ್ದಾರೆ. ಅಂಥವ್ರನ್ನೆಲ್ಲ ನಾವು ಗುರುತಿಸ್ಬೇಕು ಅಂತ ಹೇಳಿ ಇಲ್ಲಿನ ನಮ್ಮ ಸಹೋದ್ಯೋಗಿ ಮಾಜಿ ಮಿತ್ರರವರೆಲ್ಲ ಅವರಲ್ಲಿ ನಾನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮಗೆ ಇದು ಒಂದು ನಮ್ಮ ಉತ್ತಮ ಆರೋಗ್ಯಕ್ಕೆ ಒಂದು ಮೆಡಿಸಿನ್ ಆಗಿ ನಾವು ಮಾಡ್ಕೊಂಡಂಗಾಗತ್ತೆ ಅಂತ ಹೇಳಿ ನಿಮ್ಮೆಲ್ರಿಗೂ ಶುಭಾಶಯ ಕೋರ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ಕೊಡ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಸೊರಗಿನ್, ಶ್ರೇಷ್ ಚಂದ್ರ, ಶ್ರೀನಿವಾಸನ್, ಬಸವರಾಜ್, ಅಶೋಕ್ ಪಾಲನ್ಕರ್, ಪದ್ಮನಾಭ, ಮಾಲಪ್ಪನವರ್, ಎರಿಸೀಮೆ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು.